ಬಿಡದಿ ಟೌನ್ಶಿಪ್ನ ವಿಚಾರದಲ್ಲಿ ಶುರುವಾಗಿರುವಂಥ ರಾಜಕೀಯ ಜಟಾಪಟಿ ಈಗ ರೋಚಕ ಹಂತಕ್ಕೆ ಬಂದು ತಲುಪಿದೆ. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಒಂದು ಸುದೀರ್ಘ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಅದಾದ ಬೆನ್ನಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಹ್ವಾನವನ್ನು ಕೊಟ್ಟಿದ್ದಾರೆ, ಚರ್ಚೆಗೆ ಬನ್ನಿ ಅಂತ. ಕುಮಾರಸ್ವಾಮಿ ಅವರಿಗೆ ಪತ್ರ ಬರೆಯುವ ಮುಖಾಂತರ ಆಹ್ವಾನವನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ನ ವಿಚಾರದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಸವಾಲು ಪ್ರತಿ ಸವಾಲು ಆರಂಭ ಆಗಿದೆ. ಬಿಡದಿ ವಿಚಾರದಲ್ಲಿ ಚರ್ಚೆಗೆ ಬನ್ನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ಇದಕ್ಕೆ ಮುಖ್ಯಮಂತ್ರಿ ಕೊಟ್ಟಂತ ಉತ್ತರ 26ನೇ ತಾರೀಕು ವಿಧಾನಸೌಧಕ್ಕೆ ಬಂದುಬಿಡಿ, 26ನೇ ತಾರೀಕು ವಿಧಾನಸೌಧಕ್ಕೆ ಬನ್ನಿ 5 ಜನರೊಂದಿಗೆ ಅಂತ ಸಿಎಂ ಒಂದು ಪತ್ರ ಬರೆದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟರು, 26ನೇ ತಾರೀಕು ನನಗೆ ಪೂರ್ವ ನಿಗದಿತ ಕಾರ್ಯಕ್ರಮಗಳಿದ್ದಾವೆ, 27ನೇ ತಾರೀಕು ಚರ್ಚೆಯಾಗಲಿ, ಆದರೆ ವಿಧಾನಸೌಧ ಬೇಡ, ಯೋಜನಾ ಪ್ರದೇಶ ಬೈರಮಂಗಲದಲ್ಲೇ ಚರ್ಚೆಯಾಗಲಿ, ರೈತರ ಸಮ್ಮುಖದಲ್ಲಿ. ರೈತರನ್ನ ಹೊರಗಿಟ್ಟು ಚರ್ಚೆಯಾಗೋದು ಬೇಡ, ರೈತರ ಸಮ್ಮುಖದಲ್ಲೇ ಬಹಿರಂಗ ಚರ್ಚೆಯಾಗಲಿ ಅಂತ ಕುಮಾರಸ್ವಾಮಿ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟರು. ಈಗ ಪ್ರಶ್ನೆ ಇರೋದು, ಚರ್ಚೆಯಾಗತ್ತಾ? ಚರ್ಚೆಯಾದರೆ ಎಲ್ಲಾಗತ್ತೆ? ವಿಧಾನಸೌಧಕ್ಕೆ ಬರಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ ಬೈರಮಂಗಲದಲ್ಲಿ ಚರ್ಚೆಗೆ ಡಿ.ಕೆ. ಶಿವಕುಮಾರ್ ಹೋಗ್ತಾರ? ವಿಧಾನಸೌಧನ ಬೈರಮಂಗಲನ ಚರ್ಚೆಯ ಸ್ಥಳ? ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈಗ ಇದಕ್ಕೇನಾದರೂ ರಿಯಾಕ್ಟ್ ಮಾಡ್ತಾರ? ಈ ಪ್ರಶ್ನೆಗಳಿದಾವೆ. ಜನ ಸವಾಲು ಬೇರೆ ಆಗ್ತಾ ಇದ್ರು, ಬರಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ. ಬನ್ನಿ ಬೈರಮಂಗಲಕ್ಕೆ ಹೋಗೋಣ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ನಿಮಗೆ ಸವಾಲ್ ಹಾಕಿದ್ದಾರೆ ಸರ್. ಬೈರಮಂಗಲಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ನಾನೇನು ಮಾತಾಡೋದಿಲ್ಲ, ಕರೆದಾಗ ಬರಲಿಲ್ಲ. ಅಸೆಂಬ್ಲಿ ಇದೆ, ಅವರ ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ಕೆಲವೊಂದಿಷ್ಟು ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸರ್ ಅವರು. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್. ಕೆಲಸದಲ್ಲಿ ಬ್ಯುಸಿ ಇರ್ತೀರಪ್ಪ, ಯಾಕಂದ್ರೆ ಸರ್ಕಾರ ನಡೆಸ್ತಾ ಇದ್ದೀರಿ. ನಾನು ಫ್ರೀ ಇದ್ದೀನಿ, ಯಾವ ಬೇಕಾದ್ರೂ ಬರ್ತೀನಿ ಅಂತ ಅವತ್ತು ಹೇಳಿದ್ದೀನಿ. ನಾನೇನು ಬರಲ್ಲ ಅಂತ ಹೇಳಿಲ್ಲ, ಯಾಕಂದ್ರೆ ಬ್ಯುಸಿ ಅವರು, ಅವರಷ್ಟು ಬ್ಯುಸಿ ನಾವಿಲ್ಲ. ಏನೋ ಇನ್ನೂ 8 ವರ್ಷ ಇರ್ತಾರಂತೆ, ಯಾರೋ ಪಾಪ ಶಾಸ್ತ್ರ ಹೇಳೋರು, ಇನ್ನು 8 ವರ್ಷ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.